ಬರೀ 75,000 800 ನೋಡಿ ಸರ್. ಬರೀ 85,000 ಕೊಟ್ಬಿಡೋಣ. 88,000 ಕೊಟ್ಬಿಡಿ ಸರ್. ಹೋಗಿ ಸರ್. 88,000 ಆಸ್ ಇಟ್ ಈಸ್ 195 ಕೊಟ್ಬಿಡೋಣ ಸರ್. 1,95,000. ಹೌದು ಸರ್. ಗಾಡಿ ಸಿಂಗಲ್ ಅನ್ನೋದು ಗಾಡಿ ಶೋರೂಮ್ ಟೆಸ್ಟ್ ನಲ್ಲಿ ಇದೆ. ಆಸ್ ಇಟ್ ಈಸ್ 1,80,000 ಕೊಟ್ಬಿಡೋಣ ಸರ್. ಆಸ್ ಇಟ್ ಈಸ್ 1,45,000 ಕೊಟ್ಬಿಡೋಣ ಸರ್. 1,45,000. ಹೌದು ಹೌದು. 1,55,000 ಕೊಟ್ಬಿಡಿ ಸರ್. 1,50,000. 1,01,000 ಲಕ್ಷ ಫೈನಲ್ ಮಾಡ್ಬಿಡಿ. ನಿಮ್ಗೆ ಡೀಸೆಲ್ ವೇರಿಯಂಟ್ ಅಲ್ಲಿ ಸ್ವಿಫ್ಟ್ ಎರಡಿದೆ. LDI ಬೇಕಾ VDI ಬೇಕಾ ಸರ್? 365 ಮಾಡ್ಬಿಡಿ ಸರ್. 3,65,000. ಡೀಸೆಲ್ ಒಳ್ಳೆ ಮೈಲೇಜ್ ಸರ್. ಟೊಯೋಟಾ ನಲ್ಲಿ ಒಳ್ಳೆ ಇಂಜಿನ್, ಪವರ್ ಫುಲ್ ಗಾಡಿ ಸರ್. ಇದು 1,80,000 ಕೊಟ್ಬಿಡಿ ಸರ್. 1,85,000 ಡೀಸೆಲ್ ಗಾಡಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು 15 ಮಾಡ್ಲು 1,40 ಕೊಟ್ಬಿಡಿ ಸರ್. ಗಾಡಿ ಒರಿಜಿನಾಲಿಟಿ ಇದೆ. 1,45,000 ಕೊಟ್ಬಿಡಿ ಸರ್. 2,95,000 ಫೈನಲ್ ಮಾಡ್ಬಿಡಿ ಸರ್. ಸರ್ 3,95,000 ಕೊಟ್ಬಿಡ್ತೀನಿ ಸರ್. ಹೋಗಿ 3,95,000. ಹೋಗಿ ಸರ್. ನೋಡಿ, ಇದು 9 ಮಾಡ್ಲು, ಅದು 9 ಮಾಡ್ಲು. ಇದು ಮ್ಯಾನ್ಯಲ್, ಅದು ಆಟೋಮೆಟಿಕ್. ಇದು 195, ಇದು 210. 1,95,000. ಇದು 2,10,000 ಆಟೋಮೆಟಿಕ್. ಚರಣ್ರಿ, ಎಲ್ಲಾರು ಹೆಂಗದ್ರಿ? ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ನೆಕ್ಸ್ಟ್ ಕಾರ್ಸಿಗೆ ಬಂದಿದ್ದೀನಿ. ಬರೀ 75,000 ಗಾಡಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಗಾಡಿ ನೋಡ್ಬೋದು, ತುಂಬಾ ಕಲೆಕ್ಷನ್ಸ್ ಇದೆ. ಮುಂದ್ಗಡೆನೂ ಇದೆ, ಹಿಂದ್ಗಡೆನೂ ಇದೆ. ಅಂಡ್ ಯಾವ ಗಾಡಿ ಬೇಕೋ ಆ ಗಾಡಿ ಸಿಗುತ್ತೆ. ಅಂಡ್ ಲೋನ್ ಆಗಿ ಹೋಗ್ಬೇಕಂದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ. ಅಡ್ರೆಸ್ ಕೇಳ್ತೀನಿ. ಅಡ್ರೆಸ್ ಎಲ್ಲರಿಗೂ ಗೊತ್ತು ನೆಕ್ಸ್ಟ್ ಕಾರ್ಸ್. ಯಾಕೆ ಕೇಳೋದು ಸರ್? ನಾವು ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ ಸರ್. ಹೆಂಗಿದೆ ಸರ್ ಈ ಸರ್ತಿ? ಏನ್ ಆಫರ್ ಇಡ್ತಿದ್ದೀರಾ? ಏನ್ ಆಫರ್ ಇಲ್ಲ ಸರ್. ನಾವು ಕೊಡೋದೇ ರೀಸನಬಲ್. ನಮ್ದು ನಮ್ಮ ಹತ್ರ ಬರೋದು ಪಾರ್ಕಿಂಗ್ ಸೆಲ್. ನಾವು ಬೇರೆಯವ್ರ ಥರ ಕಮಿಷನ್ ಮಾಡಿ ಆ ಥರ ಏನಿಲ್ಲ. ಹೆಂಗ್ ಬರುತ್ತೆ ಆಸ್ ಇಟ್ ಈಸ್ ಕೊಡ್ತೀವಿ. ಡೀಲರ್ಗೆ ತೊಗೊಂಡೋಗ್ಬಿಟ್ಟು ಅವ್ರು ಸಣ್ಣ ಪುಟ್ಟ ರೆಡಿ ಮಾಡಿ ಸೇಲ್ ಮಾಡ್ತಾರೆ. ಕಸ್ಟಮರ್ ತೊಗೊಂಡ್ರೆ ಅವ್ರು ಟೇಸ್ಟ್ ಇಂದ ಮಾಡ್ಕೋಬೇಕು. ಇವಾಗ ಬಂಪರ್ ಟಚ್ ಅಪ್ ಮಾಡಿದ್ರೆ ರಿಪಂಟ್ ಅಂತ ಹಂಗೆ ಹಂಗೆ ಮಡಗಿರ್ತೀವಿ, ಏನು ಮಾಡಿಸಲ್ಲ. ಗಾಡಿ ಒರಿಜಿನಾಲಿಟಿ ಇದೆ. ಬರಲಿ, ಅವ್ನು ಮೆಕ್ಯಾನಿಕ್ಗೆ ತೋರಿಸ್ಕೊಳ್ಳಿ, ಗಾಡಿ ಚೆಕ್ ಮಾಡಲಿ, ಓಡಿಸ್ಕೊಳ್ಳಿ, ಆರಾಮಾಗಿ ಮಾಡಿಸ್ಕೊಡೋಣ. ಆಮೇಲೆ ಅವ್ರಿಗೆ ಫೈನಾನ್ಸ್ ಬೇಕಂದ್ರೆ ನಾವು ಮಾಡಿಸ್ಕೊಡ್ತೀವಿ. ಕರ್ನಾಟಕ ಅವ್ರಿಗೆ ಏನ್ ಬೇಕು ನಮ್ಮ ಕಡೆಯಿಂದ ಅವ್ರಿಗೆ ಅನುಕೂಲ ಮಾಡ್ಕೊಡ್ತೀವಿ. ಯಾವ ಮಾಡೆಲ್ ಇಂದ ಸ್ಟಾರ್ಟ್ ಆಗುತ್ತೆ? 2011 ಮಾಡೆಲ್ ಇಂದ ಸ್ಟಾರ್ಟ್ ಆಗುತ್ತೆ. 2011 ಮಾಡೆಲ್ ಇಂದ ಫೈನಾನ್ಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. ಅಡ್ರೆಸ್ ಹೇಳೋದಾದ್ರೆ ಇದು ನಾಗರಬಾಯಿ ಸರ್ಕಲ್ ಇದೆಯಲ್ಲ ಸರ್. ನಾಗರಬಾಯಿ ಸರ್ಕಲ್ ಇಂದ ನಮ್ಮ ತಿಂಡಿ ಹೋಟ್ಲ್ ಹೋಗ್ತಿರಲ್ಲ, ಅಲ್ಲೊಂದು ಪೈಂಟ್ ಅಂಗಡಿ ಇದೆ. ಆ ಪೈಂಟ್ ಅಂಗಡಿ ಪಕ್ಕದಲ್ಲೇ ಸರ್. ನೆಕ್ಸ್ಟ್ ಕಾರ್ಸ್ ಗೂಗಲ್ ಅಲ್ಲಿ ಹಾಕಿದ್ರು ನಿಮ್ಗೆ ಸಿಗುತ್ತೆ. ಇದು ಕೆಳಗಡೆ ನಂಬರ್ ಮೆನ್ಷನ್ ಮಾಡ್ತಾರೆ, ಹಾಯ್ ಅಂತ ಕಳಿಸಿ. ಎಷ್ಟು ಗಾಡಿ ಸಿಗುತ್ತೆ ಸರ್? ಸರ್ ನಮ್ಮ ಹತ್ರ ಒಂದು 85 ವೆಹಿಕಲ್ಸ್ ಇದೆ ಸರ್. 75,000 ಸ್ಟಾರ್ಟ್ ಆಗುತ್ತೆ. ಸಿಗುತ್ತೆ ಸರ್. ಓಕೆ, 75,000 ಅಪ್ ಟು ಒಂದು 5-6 ಲಕ್ಷ. ಹೌದು, ಸಿಗುತ್ತೆ ಸರ್. ಓಕೆ, ಅಂಡ್ ಎಲ್ಲ ಹೇಳಿದ್ರಿ. ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಮಾಡಿ ಸರ್. ಫಸ್ಟ್ ಟೊಯೋಟಾ ಇಟಿಎಸ್ ಇಂದ ಹೋಗೋಣ. ಬ್ಲಾಕ್ ಕಲರ್ ಇದೆ. ಏನೋ 155 ಅಂತಿದ್ರಿ. ಈ ಗಾಡಿ ಸರ್ ಇಸ್ಕೊಡ ಸರ್, ನೀವು ಒಳ್ಳೆ ಸರ್. ಹಂಗೆ. ಓಕೆ, ಯಾವ ಮಾಡಲ್ಲ ಸರ್ ಇದು? 12 ಮಾಡಲು, ಡೀಸೆಲ್, ಲೀವಾ ಸರ್. ಇಟಿಎಸ್ ಲೀವಾ ಡೀಸೆಲ್ ಗಾಡಿ ಒರಿಜಿನಾಲಿಟಿ ಇದೆ ಸರ್. ಓಕೆ, ನೋಡಬಹುದು. ಟೈರ್ ಕಂಡೀಷನ್ ತೋರಿಸ್ತಾರೆ. ಇಂಟೀರಿಯರ್ ನಿಮಗೆ ಹೋಗೋದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಹಾಗೆ ನಿಮಗೆ ಬ್ಯಾಕ್ ಪ್ರೊಫೈಲ್ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಓಡಿರೋದು ಸರ್ ಇದು ಗಾಡಿ? ಇದು 86,000 ಚೇಂಜ್ ಓಡಿದೆ ಸರ್. ಇದು 86,000 ಓಡಿರೋ ಗಾಡಿಗೆ ಲೀವಾ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೋಗೋದಾದ್ರೆ ಸರ್ 365 ಮಾಡ್ಬಿಡಿ ಸರ್. 3,65,000. ಡೀಸೆಲ್ ಒಳ್ಳೆ ಮೈಲೇಜ್ ಸರ್. ಟೊಯೋಟಾ ನಲ್ಲಿ ಒಳ್ಳೆ ಇಂಜಿನ್, ಪವರ್ ಫುಲ್ ಗಾಡಿ ಸರ್. ಇದು ಒರಿಜಿನಾಲಿಟಿ ಹೆಂಗಿದೆ? ಒರಿಜಿನಾಲಿಟಿ ಹೆಂಗಿದೆ? ಏನು ಟಚ್ ಅಪ್ ಪಾಲಿಶ್ ಏನು ಆಗಿಲ್ಲ. ಒರಿಜಿನಲ್ ಡೀಸೆಲ್ ವೇರಿಯಂಟ್. ಹೌದೌದು. ಹಾಗೆ ನೆಕ್ಸ್ಟ್ 2012 ಮಾಡ್ಲು ಫೀಗೋ ಗಾಡಿ ಒರಿಜಿನಾಲಿಟಿ ಇದೆ. ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನು ಮಾಡಿಲ್ಲ. 1,80,000 ಕೊಡ್ಬಿಡಿ ಸರ್. 1,80,000. ಡೀಸೆಲ್ ಗಾಡಿ ಸರ್. ಯಾವ ಓನರ್? ಸೆಕೆಂಡ್ ಓನರ್ ಸರ್. ಓಡಿರೋದು ಒಂದು 82 ಚೇಂಜ್ ಓಡಿದೆ. 88,000 ಓಡಿದೆ. 1,80,000 ಫೋರ್ಡ್ ಫೀಗೋ ಡೀಸೆಲ್ ವೇರಿಯಂಟ್. ಹೌದೌದು. ಹಾಗೆ ನೆಕ್ಸ್ಟ್ ಗಾಡಿ ವೋಲ್ಕ್ಸ್ವ್ಯಾಗನ್ ಪೋಲೋ 2013 ಮಾಡ್ಲು ಡೀಸೆಲ್, ಹೈಲೈನ್ ಟಾಪ್ ಅಂಡ್ ಮಾಡ್ಲು, ಒರಿಜಿನಾಲಿಟಿ ಇದೆ. 4 ಲಕ್ಷ ಕೊಡ್ಬಿಡಿ ಸರ್. 4 ಲಕ್ಷಕ್ಕೆ ಫೈನಲ್ 390 ಕೊಟ್ಬಿಡಿ ಸರ್. ಫೈನಲ್ 3,90,000 ಫೈನಲ್. ನಿಮ್ ಕಡೆಯಿಂದ ಬಂದ್ರೆ 390 ಕೊಟ್ಬಿಡಿ ಸರ್. ಓಡಿರೋದು ಓಡಿದೆ ಸರ್. 92 ಚೇಂಜ್ ಓಡಿದೆ ಸರ್. 92 ಹೈಲೈನ್ ಆಗಿರುತ್ತೆ. ಪೆಟ್ರೋಲ್ ಅಲ್ವಾ? ಡೀಸೆಲ್ ಸರ್. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನಿಮ್ಗೆ ಬೆಂಗಳೂರು ಪಾಸಿಂಗು, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಚೆನ್ನಾಗಿದೆ ಗಾಡಿ. ನಾವು ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಮರದ ಕೆಳಗಡೆ ತಣ್ಣಗಿದೆ ಅಂತ ನಿಲ್ಸಿದೀವಿ. ಇಂಟೀರಿಯರ್ ನೋಡಬಹುದು. ಇಂಟೀರಿಯರ್ ಚೆನ್ನಾಗಿರೋದ್ರಿಂದ ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಹಾಗೆ ಡಸ್ಟರ್ 2015 ಮಾಡ್ಲು ಸಿಂಗಲ್ ಓನರ್ 85 PS. ಇದು ಗಾಡಿ ಒರಿಜಿನಾಲಿಟಿ ಇದೆ. ಪಾಲಿಶ್ ಗಿಲಿಶ್ ಏನಾಗಿಲ್ಲ. 85 PS ಒಳ್ಳೆ ಮೈಲೇಜ್ ಬರುತ್ತೆ. 4,80,000 ಕೊಟ್ಬಿಡಿ ಸರ್. 4,85,000 ಪೆಟ್ರೋಲ್ ಡೀಸೆಲ್? ಡೀಸೆಲ್ ಸರ್. ಇದು ಡೀಸೆಲ್ ವೇರಿಯಂಟ್. 4,80,000. ಹೌದೌದು. 85,000. ಹೌದೌದು. ಹಾಗೆ ಇನ್ನೊಂದು ಚಿಕ್ಕ 13 ಮಾಡ್ಲು i10. ಇದು ಗಾಡಿ ಒರಿಜಿನಾಲಿಟಿ ಇದೆ. 295 ಕೊಟ್ಬಿಡಿ ಸರ್. ಇದು 2,95,000 ಹೇಳ್ತಿದ್ದಾರೆ. 2,95,000 ಓಡಿರೋದು ಎಷ್ಟಾಗಿರುತ್ತೆ? ಓಡಿದೆ ಸರ್ ಒಂದು 84 ಚೇಂಜ್ ಓಡಿದೆ ಸರ್. 84,000. ಯಾವ ವೇರಿಯಂಟ್ ಆಗಿರುತ್ತೆ ಇದು? ಇದು AC, ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋ ಇದೆ. ಗಾಡಿ ಒರಿಜಿನಾಲಿಟಿ ಇದೆ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಓಡಿರೋದು ಸರ್ ಇದು
ಓಡಿರೋದು ಒಂದು 80 ಹೆಚ್ಚು ಕಡಿಮೆ ಓಡಿರ್ಬೇಕು ಸರ್ ಇದು. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಇರೋದು 15 ಮಾಡಲು ಒಂದು 40 ಕೊಟ್ಬಿಡಿ ಸರ್. 15 ಮಾಡಲು 1,40,000. ಹೌದು ಸರ್. ಓನರು ಸೆಕೆಂಡ್ ಓನರ್ ಸರ್. ಓಡಿರೋದು ಒಂದು 68 ಏನು ಓಡಿರ್ಬೇಕು ಹೆಚ್ಚು ಕಡಿಮೆ. ಟ್ವಿಸ್ಟ್ ಇದು ಅಲ್ಲ? ಇಲ್ಲ ಸರ್, ನಾರ್ಮಲ್. ಹೌದು. ಓಕೆ, 1,40,000 ಬಂದ್ರೆ ಒಂದು ಫೈನಲ್ 15 ಮಾಡಲು. ಹೌದು ಸರ್. ಪ್ರೈಸ್ ಒಂದು 35 ಫೈನಲ್ ಮಾಡ್ಬಿಡಿ. 1,35,000. ಹೌದು. ಹಾಗೆ ಸ್ಯಾಂಟ್ರೋಗಳು 3 ಇದೆ ಅನ್ಕೋತೀನಿ ನಿಮ್ಮ ಹತ್ರ. ಸ್ಯಾಂಟ್ರೋ 6 ಗಾಡಿ ಇದೆ ಸರ್. ಹೌದು. ಓಕೆ ಸರ್ 2006 ಮಾಡಲು ಸಿಂಗಲ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. 1,45,000 ಕೊಟ್ಬಿಡಿ ಸರ್. 1,45,000ಕ್ಕೆ ಈ ಗಾಡಿ ಬೇಕಾ? ಈ ಗಾಡಿ ಬೇಕಾ? ಯಾವ್ದು ಎರಡನಲ್ಲಿ ಯಾವ್ದು ಬೇಕು ಚಾಯ್ಸ್ ಮಾಡಿ ಸರ್. ಓಕೆ, ಯಾವ ಯುವರ್ ಚಾಯ್ಸ್ ಇದು ನಿಮ್ ಕಡೆ. ಹೌದು. ಪ್ರೈಸಿಂಗ್ 1,45,000 ಓಡಿರೋದು. ಇದು ಓಡಿದೆ ಸರ್, ಒಂದು 78 ಏನೋ ಓಡಿಬೇಕು ಹೆಚ್ಚು ಕಡಿಮೆ. ಗಾಡಿ ನೋಡಬಹುದು, ವೆಲ್ ಮೇಂಟೈನ್ ಆಗಿದೆ ಗಾಡಿ. ಮತ್ತೆ ಬಾಡಿ ಲೈನ್ ಎಲ್ಲ ಸಕ್ಕತ್ತಾಗಿದೆ ಗಾಡಿ. ಟೈರ್ ಕಂಡೀಷನ್ ಎಲ್ಲ ತೋರಿಸ್ತಿದ್ದೀನಿ. ಜಿಂಗ್ ಆಗಿರುತ್ತೆ ನಿಮಗೆ. AC ಪವರ್ ಶೇರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಡಿರೋದು ಅಂದಾಜು 40, ಒಂದು 78 ಏನೋ ಓಡಿದೆ ಸರ್. 78,000. ಹಾಗೆ ಕ್ವಿಡ್ ಹೋಗೋದಾದ್ರೆ ಕಿಟ್ಟು ಸರ್ 2015 ಮಾಡಲು AC ಪೋಸ್ಟರಿಂಗ್ ಕೊಂಡು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಗಾಡಿ ಒರಿಜಿನಾಲಿಟಿ ಇದೆ. ಫೈನಲ್ 2,35,000 ಮಾಡ್ಬಿಡಿ ಸರ್. 2,35,000 ಓಡಿರೋ ಗಾಡಿ ಎಷ್ಟಾಗಿರುತ್ತೆ? ಅದು ನಾನು ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಅದು ಫೈನಾನ್ಸ್ ಅದು ಫೈನಾನ್ಸ್ ಮಾಡಿಸ್ಕೊಡೋಣ ಸರ್ ನಾವು. ಎಷ್ಟಾಗುತ್ತೆ? ಸಿವಿಲ್ ಚೆನ್ನಾಗಿದೆ, 70-80% ಫೈನಾನ್ಸ್ ಆಗುತ್ತೆ ಸರ್. ಓಕೆ, ಓಡಿರೋದು ಒಂದು 73 ಚೇಂಜ್ ಓಡಿದೆ ಸರ್. ಓನರು ಸೆಕೆಂಡ್ ಓನರ್. ಹಾಗೆ ಇನ್ನೊಂದು ಡಿಸೈರ್ ಇರೋದು, ವೈಟ್ ಕಲರ್ ಇರೋದು, ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಡಿಸೈರ್ ಪೆಟ್ರೋಲ್ ಡೀಸೆಲ್ ಮಾಡ್ಲು 13 ಮಾಡ್ಲು, ಸೆಕೆಂಡ್ ಓನರ್, VDI. ಸಣ್ಣ ಪುಟ್ಟ ಬೊಂಬಟ್ ಕ್ರಾಚಸ್ ಇದೆ, ಏನು ಮಾಡಿಸಿಲ್ಲ. ಗಾಡಿ ಒರಿಜಿನಾಲಿಟಿ ಇದೆ. ಬಹಳ ಜನ ಹುಡುಕ್ತಾ ಇರ್ತಾರೆ ಕರ್ನಾಟಕದಲ್ಲಿ, ಈ ಬೆಳಗಾಮು ಹುಬ್ಳಿ ಕಡೆ ಎಲ್ಲ. ಅವ್ರಿಗೆ ಮನೆಗೆ ಓನ್ ಯೂಸ್ ಮಾಡ್ಕೊಳ್ಳೋ ಆಗ್ಬೋದು. ಡಿಕ್ಕಿನೂ ಇದೆ. ಗಾಡಿ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. 3,95,000 ಕೊಟ್ಬಿಡ್ತೀನಿ ಸರ್. ಹೋಗಿ 3,95,000. ಹೋಗಿ ಸರ್. ಫೈನಾನ್ಸ್ ಎಷ್ಟಾಗುತ್ತೆ? ಫೈನಾನ್ಸ್ ಸಿವಿಲ್ ಚೆನ್ನಾಗಿದೆ, 70-80% ಸಿಗುತ್ತೆ ಸರ್. ಓಕೆ, 3,95,000 ಒಂದೇ ಬೆಲೆ ಕ್ಲೋಸ್ ಮಾಡ್ಬಿಡಿ ಸರ್. ಸೂಪರ್. ಹಾಗೆ ಓಡಿರೋದು ಎಷ್ಟಾಗಿರುತ್ತೆ ಇದು? ಓಡಿದೆ ಸರ್ ಒಂದು 95 ಚಿಲ್ಲರೆ ಓಡಿದೆ ಸರ್. ಹಾಗೆ ಸೆಲೆರಿಯೋ ಇರೋದು LXi ವೇರಿಯಂಟ್, ಆಟೋಮೆಟಿಕ್ 14 ಮಾಡಲು, ಆಟೋ ಮ್ಯಾನ್ಯುವಲ್. ಗಾಡಿ ಚೆನ್ನಾಗಿದೆ. 3,45,000 ಕೊಟ್ಬಿಡಿ ಸರ್. 3,75,000 ಸಿಂಗಲ್. 3,45,000. 45,000 ಸಿಂಗಲ್ ಓನರ್, ಮ್ಯಾನ್ಯುವಲ್, ಸೆಲೆರಿಯೋ. ಓಡಿರೋದು ಒಂದು 78 ಚೇಂಜ್ ಓಡಿದೆ. 78,000 LXi ವೇರಿಯಂಟ್, ಮ್ಯಾನ್ಯುವಲ್ ಆಗಿರೋದು. ಹಾಗೆ ನೆಕ್ಸ್ಟ್ ಸರ್ ಇದು ಫೋರ್ಡ್ ಟೈಟಾನಿಯಂ ಟಾಪ್ ಅಂಡ್ ಮಾಡಲು. ಇದು ಬರೇ ಓಡಿರೋದು ಇದು 92,000 ಓಡಿದೆ. ಫುಲ್ಲಿ ಲೋಡೆಡ್. 4,15,000 ಕೊಟ್ಬಿಡಿ ಸರ್. 4,15,000 ಸಿಂಗಲ್. ಸಿಂಗಲ್ ಓನರ್ ಸರ್. 4,15,000, 4,50,000, 80% ಫೈನಾನ್ಸ್. ಹಾಗೆ ನೆಕ್ಸ್ಟ್ ಸರ್ ಇದು ಶಿಫ್ಟ್ 2013 52,000 ಓಡಿದೆ ಸರ್. ಓಕೆ, ಇದು ಬಂದ್ಬಿಡಿ ಸರ್ 4,70,000 ಫೈನಲ್ ಮಾಡ್ಬಿಡಿ ಸರ್. 4,70,000ಕ್ಕೆ ಸ್ವಿಫ್ಟ್ ಗಾಡಿ. ಹೌದೌದು. ಪೆಟ್ರೋಲ್ ಡೀಸೆಲ್ ಸರ್. ಇದು 52,000 ಓಡಿರೋದು. VDI ಆಗಿರುತ್ತೆ ನಿಮ್ಗೆ. VDI ಡೀಸೆಲ್ ವೇರಿಯಂಟ್, AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಮಿಡ್ ವೇರಿಯಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾ ಒಂದು ಆಡ್ ಆನ್ ಆಗಿರುತ್ತೆ. ಇಲ್ಲಿ ಸೆಲೆರಿಯೋ ಮತ್ತೊಂದು ಆಟೋಮೆಟಿಕ್ ವೇರಿಯಂಟ್, VXi ಆಗಿರೋದು. ಹೇಳಿ ಸರ್. 2014 ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ. 2 ಡೆಂಟು ಕ್ರಾಚಸ್ ಏನಿಲ್ಲ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಫೈನಲ್ 3,500 ಕೊಟ್ಬಿಡಿ ಸರ್. 3,50,000 ಫೈನಲ್ ಸರ್. ಓಕೆ, 3,50,000. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಫೋರ್ಡ್ ಫಿಯೆಸ್ಟಾ 12 ಮಾಡಲು, ಡೀಸೆಲ್. ಗಾಡಿ ತುಂಬಾ ಚೆನ್ನಾಗಿದೆ. ಮ್ಯಾಗ್ವಿಲ್ ಟೈರ್ ಚೆನ್ನಾಗಿದೆ. ರನ್ನಿಂಗ್ ಎಲ್ಲ ಸೂಪರ್. 7,35,000 ಕೊಟ್ಬಿಡಿ. 2,35,000 ಓಡಿರೋದು ಸರ್. ಇದು ಓಡಿದೆ ಸರ್. ಇದು ಒಂದು 90 ಚಿಲ್ಲರೆ ಓಡಿರ್ಬೇಕು ಸರ್. ಅಂಡ್ ಓನರ್ ಎಷ್ಟು ಅಂತ ಹೇಳಿದ್ರೆ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿರುತ್ತೆ. ಫೋರ್ಡ್ ಫಿಯೆಸ್ಟಾ. ಅಂಡ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ರೆಡ್ ಕಲರ್ ಒಂದು i10 ಇರೋದು ಸರ್. ನೋಡಿ ಇದು 9 ಮಾಡಲು, ಅದು 9 ಮಾಡಲು. ಇದು ಮ್ಯಾನ್ಯಲ್, ಅದು ಆಟೋಮೆಟಿಕ್. ಇದು 195, ಇದು 210. 1,95,000. ಇದು 2,10,000 ಆಟೋಮೆಟಿಕ್. ಫ್ರೆಶ್ FC ಆಗಿದೆ ಸರ್. ಓಕೆ, ಕಮ್ಮಿ ಆಗುತ್ತೆ ನೆಗೋಷಿಯಬಲ್ ಸರ್. ನಾನು 2,25 ಹೇಳ್ಬೋದಾಗಿತ್ತಲ್ಲ ಸರ್. ಗಾಡಿ ಚೆನ್ನಾಗಿದೆ ಸರ್. ಗಾಡಿ ಚೆನ್ನಾಗಿದೆ ಸರ್. ಬಹಳ ಜನ ಹುಡುಕ್ತಾ ಇರ್ತಾರೆ ನಮಗೆ ಆಟೋಮೆಟಿಕ್ ಬೇಕು, ಮನೆಯವರಿಗೆ ಓಡ್ಸಕ್ಕೆ ಎಲ್ಲರಿಗೂ ಯೂಸ್ ಆಗುತ್ತೆ, ಕಲಿಯಕ್ಕೆ ಯೂಸ್ ಆಗುತ್ತೆ ಸರ್. ಹೌದು. ಅಂಡ್ ಗಾಡಿ ನೋಡಬಹುದು, ಸಖತ್ತಾಗಿದೆ ಗಾಡಿ. ಆಟೋಮೆಟಿಕ್ ವೇರಿಯಂಟ್ ಬೇಕಂತಂದ್ರೆ ಸಿಟಿಲಿ ಆರಾಮಾಗಿ ಓಡಿಸಬಹುದು. ಬೇಕಂದ್ರೆ ಆರಾಮಾಗಿ ಟ್ರಿಪ್ ಹೋಗ್ಬೋದು. ಹೌದೌದು. ಓಕೆ, ಹಾಗೆ ನೆಕ್ಸ್ಟ್ ಇಯಾನ್ ಒಂದು ಇರೋದು ಸರ್. 15 ಮಾಡಲು, ಸಿಂಗಲ್ ಅನ್ನೋದು. ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನು ರೆಡಿ ಮಾಡಿಸಿಲ್ಲ. ಒರಿಜಿನಾಲಿಟಿ ಹೆಂಗಿದೆ ಇದೆ. 7,10,000 ಕೊಟ್ಬಿಡಿ ಸರ್. ಆಸ್ ಇಟ್ ಈಸ್. 2 ಲಕ್ಷ ಮಾಡಿ ಸರ್. ಇಲ್ಲ ಸರ್. ರೆಡಿ ಮಾಡಿದ್ರೆ 2,500 ಹೋಗುತ್ತೆ ಸರ್. ಅದು 2,00,000. 7,10,000 ಫೈನಲ್ ಮಾಡ್ಬಿಡಿ ಸರ್. ಓಡಿರೋದು
ಒಂದು 68 ಚೇಂಜ್ ಓಡಿದೆ ಸರ್ ಅದು. ಹಾಗೆ ಮತ್ತೊಂದು ಸ್ಯಾಂಟ್ರೋ ಬಂತು ಈ ಸರ್ 2009 ಮಾಡಲು AC ಪವರ್ ಸ್ಟೇರಿಂಗ್ ಪವರ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಜೊತೆ 1,60,000 ಫೈನಲ್ ಮಾಡ್ಬಿಡಿ. 1,60,000ಕ್ಕೆ ನಿಮ್ಗೆ ವಿತ್ ಮ್ಯಾಗ್ವಿಲ್ ಎಲ್ಲ ಹೌದೌದು ಚೆನ್ನಾಗಿದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 9 ಮಾಡಲು ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ರನ್ನಿಂಗ್ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ ಹೌದೌದು. ಎಷ್ಟಂತ ಹೇಳಿದ್ರೆ ಸರ್ 160 ಕೊಡ್ಬಿಡಿ ಸರ್. 1,60,000. ಹೌದೌದು. ಜಿಂಗ್ GL ಬರುತ್ತೆ ನಿಮ್ಗೆ. ಹೌದೌದು. ಹಾಗೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ಸರ್ ಫೋರ್ಡ್ ಫಿಗೋ 10 ಮಾಡಲು ಡೀಸೆಲ್ ಗಾಡಿ 1,65,000 ಫೈನಲ್ ಮಾಡ್ಬಿಡಿ ಸರ್. 1,65,000. ಹೌದು ಸರ್. ನೆಗೋಷಿಯಬಲ್. ಸರ್ 2 ಲಕ್ಷ ಹೇಳಿಲ್ವಲ್ಲ ಸರ್. 1,60,000. ಟೂ ವೀಲರ್ ಸಿಗಲ್ಲ ಸರ್. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡ್ರೆ ಫಸ್ಟ್ ಕ್ಲಾಸ್ ಗಾಡಿ. ಓಕೆ. ಹಾಗೆ 7 ಸೀಟರ್ ಜೈಲೋ ಇದೆ. 10 ಮಾಡಲು ಸಿಂಗಲ್ ಓನರ್. 2,90,000 ಫೈನಲ್ ಮಾಡ್ಬಿಡಿ ಸರ್. ಓಡಿರೋದು ಒಂದು 89 ಚೇಂಜ್ ಓಡಿದೆ. ಯಾವ ವೇರಿಯಂಟ್ ಬರುತ್ತೆ ಇದು ಸರ್? ಇದು DX2 ಬರುತ್ತೆ ಸರ್. ಓಕೆ. AC ಪವರ್ ಸ್ಟೇರಿಂಗ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಗಾಡಿ ಒರಿಜಿನಾಲಿಟಿ ಇದೆ. ಸ್ವಲ್ಪ ನಿಲ್ಸಿ ಕಲರ್ ಶೇಟ್ ಆಗಿದೆ. ಒರಿಜಿನಲ್ ಪೈಂಟ್ ನಲ್ಲಿ ಇದೆ. ಬೇಕಂದ್ರೆ ನೀವು ಮಾಡ್ಕೋಬಹುದು, ಇಲ್ಲೇ ಮಾಡ್ಕೊಡ್ತಾರೆ. ಅದು ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ಗಾಡಿ 2004 AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇಲ್ಲ ಇದೆ. ಪವರ್ ವಿಂಡೋ ಇದೆ. FC ಇನ್ಶೂರೆನ್ಸ್ ಇಲ್ಲ. ಆಸ್ ಇಟ್ ಈಸ್ 90,000 ಕೊಟ್ಬಿಡಿ ಸರ್. ಕಮ್ಮಿ ಮಾಡಿ 88,000 ಕೊಟ್ಬಿಡಿ ಸರ್. ಹೋಗಿ ಸರ್. 88,000. 88,000 ಆಸ್ ಇಟ್ ಈಸ್. FC ಇನ್ಶೂರೆನ್ಸ್ ಎಲ್ಲ ನಿಮ್ದು. 85,000 ಇಲ್ಲ ಸರ್, ಆಗಲ್ಲ. 88,000 ಮಾಡಿ. 88,000ಕ್ಕೆ LX ಅಲ್ವಾ ಇದು? ಹೌದೌದು. ಓಕೆ, ನೋಡ್ಬೋದು. ಟೈರ್ ಕಂಡೀಷನ್ ಎಲ್ಲ ತೋರಿಸ್ತಿದ್ದೀನಿ. ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದು ಸ್ಕೋಡಾನಾ? ಓಕೆ ಸರ್ 2010 ಮಾಡಲು ಡೀಸೆಲ್ ಗಾಡಿ. ಓಕೆ. ಇದು ಗಾಡಿ ಮ್ಯಾಗ್ವಿಲ್ ಇದೆ. AC ಪವರ್ ಸ್ಟೇರಿಂಗ್ ಪೌಂಡ್ ಒಳ್ಳೆ ಸಿಸ್ಟಮ್ ಇದೆ. ಚೆನ್ನಾಗಿದೆ. ಏರ್ ಬ್ಯಾಗ್ ಕೂಡ ಇದೆ ಸರ್ ಇದರಲ್ಲಿ. ಸಿಂಗಲ್ ಓನರಾ? ಹೌದೌದು. ಇಲ್ಲ 3 ಓನರ್. ಇದು 3 ಓನರ್ ಆಗಿರುತ್ತೆ. ಓಡಿರೋದು ಒಂದು ಚಿಲ್ಲರೆ ಓಡಿದೆ ಸರ್. ಹೆಚ್ಚು ಕಡಿಮೆ 1 ಲಕ್ಷ ಚಿಲ್ಲರೆ ಓಡಿದೆ. ಮಂಗಳೂರು ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಪ್ರೈಸ್ ಏನ್ ಹೇಳ್ತಿದ್ರಾ? 1,55,000 ಕೊಟ್ಬಿಡಿ ಸರ್. 1,50,000. 1 ಲಕ್ಷ 1,50,000 ಲಕ್ಷ ಫೈನಲ್ ಮಾಡ್ಬಿಡಿ. 1,50,000 ಡಿಫೆನ್ಸ್ ಅವರು ಓಡಿಸಿರೋ ಗಾಡಿ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಇದ್ಯಾವುದು ಸರ್? 2011 ಮಾಡಲು I20 ಪೆಟ್ರೋಲ್. I20. ಓಕೆ. ಇದು ಸ್ಪೋರ್ಟ್ಸ್ ಗಾಡಿ. ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಏನು ಮಾಡಿಸಿಲ್ಲ. ಆಸ್ ಇಟ್ ಈಸ್ 2,35,000 ಕೊಟ್ಬಿಡಿ ಸರ್. 2,35,000 ಓಡಿರೋದು. ಓಡಿರೋದು ಒಂದು ಚೆಕ್ ಮಾಡ್ಬೇಕು ಸರ್. ಅದೊಂದು ಓನರ್ ಎಷ್ಟು ಹೇಳಿದ್ರೆ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. 2,35,000 ನಿಮ್ಗೆ ಸಿಗ್ತದೆ. ಆಸ್ ಇಟ್ ಈಸ್. ಹಾಗೆ ನೆಕ್ಸ್ಟ್ ಇನ್ನೊಂದು ಚಿಕ್ಕ ಫ್ಯಾಮಿಲಿಗೆ ನೋಡೋರ್ಗೆ ಆಲ್ಟೋ ಇರೋದು. ಆಲ್ಟೋ 800 13 ಮಾಡಲು. ಇದು LXi ಗಾಡಿ ಒರಿಜಿನಾಲಿಟಿ ಇದೆ. ಸಣ್ಣ ಪುಟ್ಟ ಕ್ರಾಚಸ್ ಇದೆ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 2 ಲಕ್ಷ ಕೊಡ್ಬಿಡೋಣ ಸರ್. ಇದು 2 ಲಕ್ಷ ಫೈನಾನ್ಸ್ ಮಾಡಿಸ್ಕೊಡೋಣ ಬಿಡಿ ಸರ್. ಓಡಿರೋದು ಒಂದು 76 ಚೇಂಜ್ ಓಡಿದ್ಬೇಕು. ಫೈನಾನ್ಸ್ ಎಷ್ಟಾಗುತ್ತೆ? 70% ಆಗುತ್ತೆ. ಸಿವಿಲ್ ಚೆನ್ನಾಗಿ 1.5 ಲಕ್ಷ ಫೈನಾನ್ಸ್ ಆಗುತ್ತೆ. ಆಗ್ಬೋದು. ಹೆಚ್ಚು ಕಡಿಮೆ ಸಿವಿಲ್ ಚೆನ್ನಾಗಿದೆ. ಆಗುತ್ತೆ. ಒಂದು 50,000 ತಗೊಂಬನ್ನಿ ನೀವು. 800 ತಗೊಂಡೋಗಿ. ಗಾಡಿ ಮಾತ್ರ 2 ಲಕ್ಷಕ್ಕೆ ಸಿಗ್ತಿದೆ. ಆ ಕಡೆ ಈ ಕಡೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇರುತ್ತೆ. ಒರಿಜಿನಾಲಿಟಿ ಇದೆ ಗಾಡಿ. ಬನ್ನಿ ಇದನ್ನ ರೆಡಿ ಮಾಡ್ಕೊಳ್ಳಿ. ಇಲ್ಲೇ ಒಂದು ಫೈನಲ್ ಮಾಡ್ಕೊಳ್ಳಿ. ಗಾಡಿ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ನಿಮ್ಗೆ ಡೀಸೆಲ್ ವೇರಿಯಂಟ್ ಅಲ್ಲಿ ಸ್ವಿಫ್ಟ್ 2 ಇದೆ. LDI ಬೇಕಾ VDI ಬೇಕಾ? LDI 2009 ಫೈನಲ್ 2,35 ಆಗುತ್ತೆ. AC ಪವರ್ ಸ್ಟೇರಿಂಗ್ ಪವರ್ ಇದೆ. ಮ್ಯಾಗ್ವಿಲ್ ಇದೆ. ಇದು 2010 ಸೆಕೆಂಡ್ ಓನರ್. ಇದು ಗಾಡಿ ಒರಿಜಿನಾಲಿಟಿ ಇದೆ. 2,85,000 ಆಗುತ್ತೆ. 2,85,000. 2,35,000. 2,35,000. ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ. ಅದು ಓಡಿರೋದು ಎಷ್ಟಾಗಿರುತ್ತೆ? ಓಡಿರ್ಬೇಕು ಸರ್. ಒಂದು ಚಿಲ್ಲರೆ ಓಡಿರ್ಬೇಕು ಸರ್. ಇದು ಒಂದು ಚಿಲ್ಲರೆ. ಇದು ಒಂದು 84 ಚೇಂಜ್ ಓಡಿದೆ ಸರ್. ಓಕೆ. ನಿಮ್ಗೆ ಇದು 2 ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 2 ಡೀಸೆಲ್ ಬೇರೆ ಬೇರೆ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಇರೋದು LXi ಆಗಿರುತ್ತೆ. 2009 ಮಾಡಲು 63,000 ಓಡಿದೆ. ಗಾಡಿ ಸಿಂಗಲ್ ಅನ್ನೋದು. ಗಾಡಿ ಶೋರೂಮ್ ಟೆಸ್ಟ್ ನಲ್ಲಿ ಇದೆ. ಆಸ್ ಇಟ್ ಈಸ್ 1,80,000 ಕೊಟ್ಬಿಡೋಣ ಸರ್. 1,85,000. 1,80,000 ಕೊಟ್ಬಿಡೋಣ. 1,80,000 ಅಂತ ಹೇಳ್ತಿದ್ದಾರೆ. ಅಂಡ್ ಪ್ರೈಸ್ ನೋಡಬಹುದು, ಕಮ್ಮಿ ಪ್ರೈಸ್ ಇದೆ. ಹಾಗೆ ನೆಕ್ಸ್ಟ್ ಈಕೋ ಇರೋದು ಸರ್ 2019 ಮಾಡಲು ಸಿಂಗಲ್ ಅನ್ನೋದು. ಗಾಡಿ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ಗಿಡ್ಡಿಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. AC ಗಾಡಿ ಇದು. ನಿಮ್ಗೆ ಇಂಟೀರಿಯರ್ ಎಲ್ಲ ನೋಡ್ಕೋಬಹುದು. ಓಕೆ. ಸಣ್ಣ ಪುಟ್ಟ ಸೀಟ್ ಕವರ್ ಹಾಕ್ಬೇಕು. AC. ಓಕೆ, ನೋಡಬಹುದು. ಸೀಟು ಎಕ್ಸ್ಟ್ರಾ ಸೀಟು ಹಾಕ್ಸಿದ್ದಾರೆ. ಸಣ್ಣ ಪುಟ್ಟ ಸೀಟ್ ಇದೆ. ಸ್ವಲ್ಪ ಸೀಟ್ ರೆಡಿ ಮಾಡ್ಕೋಬೇಕು. ಓಡಿರೋದು ಎಷ್ಟಾಗಿರುತ್ತೆ ಇದು? ಇದು ಓಡಿದೆ ಸರ್ ಒಂದು 74 ಚೇಂಜ್ ಓಡಿರ್ಬೇಕು ಸರ್ ಇದು. ಓಕೆ. ಪ್ರೈಸಿಂಗ್ 4,40 ಕೊಟ್ಬಿಡಿ ಸರ್. ಫೈನಲ್ 4,40,000. 4,40,000 ಕೊಟ್ಬಿಡಿ ಸರ್. ಓಕೆ. ಹಾಗೆ ಇನ್ನೊಂದು S ಕ್ರಾಸ್ ಇರೋದು 15 ಮಾಡಲು. ಟಾಪ್ ಅಂಡ್ ಮಾಡಲು. ಪುಷ್ ಬಟನ್ ಸ್ಟಾರ್ಟ್. ಫುಲ್ಲಿ ಲೋಡೆಡ್. ಓಕೆ. 4,95,000 ಮಾಡ್ಬಿಡಿ ಸರ್. ಫೈನಲ್ 4,95,000. ಫುಲ್ಲಿ ಲೋಡೆಡ್ ಸರ್. ಓಡಿರೋದು ಡೀಸೆಲ್ ಓಡಿದೆ. ಇದು ಸಹ ಒಂದು 90 ಚೇಂಜ್ ಓಡಿದೆ ಸರ್. ಇದು
4,95,000 ಅದು ಲೋನ್ ಎಷ್ಟಾಗ್ಬೋದು? ಲೋನ್ ಆಗುತ್ತೆ ಸರ್, 80% ಆಗುತ್ತೆ, ಸಿವಿಲ್ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದು ಮಾರುತಿಯಲ್ಲಿ ರಿಡ್ಸ್ ಇರೋದು ಸರ್, ಪೆಟ್ರೋಲ್ 2010 ಪೆಟ್ರೋಲ್ ZXi ಟಾಪ್ ಅಂಡ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಕಸ್ಟಮರು. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ಗಾಡಿ ನೋಡ್ಕೊಳ್ಳಿ, ಕ್ಲೀನ್ ಆಗಿದೆ. AC ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಎಲ್ಲ ಇದೆ ಸರ್, ಯಾವುದು ನಿಮಗೆ ಟ್ರೆಂಡಿಂಗ್ ಇಲ್ಲ, ಎಲ್ಲ ತುಂಬಾ ಚೆನ್ನಾಗಿದೆ. ಫುಲ್ಲಿ ಟಾಪ್ ಅಂಡ್ ಗಾಡಿ ಪೆಟ್ರೋಲ್ ಅಲ್ಲಿ ಓಡಿರೋದು ಇದು ಓಡಿದೆ ಸರ್, ಒಂದು 84 ಚೇಂಜ್ ಓಡಿರ್ಬೇಕು ಹೆಚ್ಚು ಕಡಿಮೆ. 84,000 ಓಡಿರೋದು. ಪ್ರೈಸ್ ಏನಿದೆ ಸರ್? 2,95,000 ಕೊಟ್ಬಿಡೋಣ ಸರ್. 2,95,000 ಗೆ ಹೇಳ್ತಿದ್ದೀರಾ? ನೆಗೋಷಿಯಬಲ್ ಆಗುತ್ತೆ, ಬಂದ್ ಮಾತಾಡಿ. ಬ್ಯಾಕ್ ಕ್ಯಾಮ್ರಾ ಎಲ್ಲ ಹಾಕ್ಸಿದ್ದಾರೆ. ಹಾಗೆ ನೆಕ್ಸ್ಟ್ ಇರೋದು ಸರ್ 2009 ಮಾಡಲು ಪೆಟ್ರೋಲ್ i20 ಆಸ್ಟಾ ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ನೀಟ್ ಆಗಿದೆ. ಫೈನಲ್ 2,70,000 ಕೊಟ್ಬಿಡೋಣ ಸರ್. 2,70,000 ಗೆ ಆಸ್ತಾ ಸಿಗ್ತಿದೆ. ಆಸ್ಟಾ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಡಿರೋದು ಒಂದು ಚಿಲ್ಲರೆ ಓಡಿರ್ಬೇಕು ಹೆಚ್ಚು ಕಡಿಮೆ ಸರ್. ಓಕೆ, ಓನರ್ ಹೇಳಿದ್ರಾ? ಸೆಕೆಂಡ್ ಓನರ್ ಸರ್, ಇದು ಸೆಕೆಂಡ್ ಓನರ್ ಆಗಿರುತ್ತೆ. 2,95,000 90,000 2,70,000 2,70,000 ಹೌದೌದು. 2,70,000 ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಮತ್ತೊಂದು ಸರ್ 2012 ಪೆಟ್ರೋಲ್, ಇದು ಡೀಸೆಲ್ ಪೋಲೋ, ಇದು ಗಾಡಿ ಇದು ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದು ಆಯಿಲ್ ಸರ್ವಿಸ್ ಮಾಡ್ಕೋಬೇಕು, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 3,25,000 ಕೊಟ್ಬಿಡೋಣ. 3,25,000 ಹೈಲೈನ್ ಕಂಫರ್ಟ್ ಲೈನ್ ಸರ್, ಇದು ಕಂಫರ್ಟ್ ಲೈನ್ ಸರ್. ಕಂಫರ್ಟ್ ಲೈನ್ ಇದು ಡೀಸೆಲ್ ಸರ್, ಡೀಸೆಲ್ ವೇರಿಯಂಟ್ ಕಂಫರ್ಟ್ ಲೈನ್ ಪ್ರೈಸ್ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಇನೋವಾ, ತುಂಬಾ ಜನ ಕೇಳ್ತಾರೆ ಸರ್. ಇನೋವಾ 2013 ಮಾಡಲು ಇದು ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ನೀಟ್ ಇದು ಸರ್. ಇದು G4 ಸರ್, ಇದು ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಬಹಳ ಜನ ಹುಡುಕ್ತಾ ಇರ್ತಾರೆ ಸರ್. ಫೈನಲ್ ಟು ಫೈನಲ್ 7,70,000 ಕೊಟ್ಬಿಡೋಣ ಸರ್. 7,75,000 ಗೆ ಈ ತರ ಗಾಡಿ ಸಖತ್ತಾಗಿದೆ. ಗಾಡಿ ಮುಂದ್ಗಡೆ ಹೊಸ ಶೇಪ್ ಬರುತ್ತೆ ನಿಮ್ಗೆ. G4 ವೇರಿಯಂಟ್ ಆಗಿರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಡಿರೋದು ರೆಕಾರ್ಡ್ ಸಿಗುತ್ತೆ ಸರ್ ಇದಕ್ಕೆ? ಸರ್ ಅದು ಒನ್ ಟೈಮ್ ಚೆಕ್ ಮಾಡ್ಬೇಕು ಸರ್, ಚೆಕ್ ಮಾಡ್ಬೇಕು. ಎಷ್ಟಾಗಿತ್ತು ಓಡಿರೋದು? ಇವಾಗ 130 ಚೇಂಜ್ ಅನ್ನು ಓಡಿದೆ ಸರ್ ಹೆಚ್ಚು ಕಡಿಮೆ. 7,75,000 7,70,000 ನೆಗೋಷಿಯಬಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇರೋದು ಎಷ್ಟಿಲ್ಲ ಸರ್? 2012 ಮಾಡಲು 13 ರಿಜಿಸ್ಟ್ರೇಷನ್ ಗಾಡಿ. ಇದು ಬಾಡಿಲಿಂದ ತುಂಬಾ ಚೆನ್ನಾಗಿದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಯಾವುದು LX VX ಸರ್? ಇದು VXi ಸರ್. ಇದು AC ಪೋಸ್ಟರಿಂಗ್, ಪವರ್ ವಿಂಡೋ ಎಲ್ಲ ಇದೆ, ಗಾಡಿ ಒರಿಜಿನಾಲಿಟಿ ಇದೆ ಸರ್. ಇದು ಬಂದ್ಬಿಟ್ಟು ಸರ್ 1,90,000 ಕೊಟ್ಬಿಡೋಣ ಸರ್. 1,95,000 ಗೆ ಎಷ್ಟು? 1213 ಜನ್ ಇಷ್ಟಿಲೋ. ಓಕೆ. ಹಾಗೆ ಮತ್ತೊಂದು ಗಾಡಿ ಮಾತ್ರ ನೋಡ್ಬೋದು, ಲುಕ್ ಅಲ್ಲಿ ಚೆನ್ನಾಗಿದೆ. ರೆಡ್ ಕಲರ್ ಸ್ಯಾಂಟ್ರೋ, ಇದು ಆಲ್ಮೋಸ್ಟ್ 4ನೇ ಸ್ಯಾಂಟ್ರೋ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ಸಖತ್ತಾಗಿದೆ. ಗಾಡಿ ತಗೊಂಡ್ರೆ ಖರ್ಚಿಲ್ಲ ಅನ್ಬೋದಲ್ಲ ಈ ಗಾಡಿಗೆ? ಹೌದು, ಗಾಡಿ ತುಂಬಾ ಚೆನ್ನಾಗಿದೆ. 2007 ಸಿಂಗಲ್ ಅನ್ನೋದು, ಆಂಪ್ ಊಫರ್ ಎಲ್ಲ ಇದೆ. ಗಾಡಿ ಬಾಡಿ ಲೈನ್ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏನ್ ಮಾಡಂಗಿಲ್ಲ, ತಗೋಬೇಕು, ಯೂಸ್ ಮಾಡ್ಬೇಕು, ರೆಡಿ ಟು ಡ್ರೈವ್. ಹೌದೌದು ಆ ತರ ಇದೆ. ಓಡಿರೋದು ಓಡಿದೆ ಸರ್, ಇದು ಒಂದು 83 ಚೇಂಜ್ ಓಡಿರ್ಬೇಕು ಸರ್ ಅಷ್ಟೇ. 83,000 ಪ್ರೈಸ್ ಏನ್ ಹೇಳ್ತಿದ್ರ ಸರ್? ಫೈನಲ್ ಆಸ್ ಇಟ್ ಈಸ್ 1,65,000 ಕೊಡ್ಬಿಡೋಣ ಸರ್. 1,65,000 ಒಂದು ಫೈನಲ್ ಪ್ರೈಸ್ ಹೇಳಿ ಫಸ್ಟ್. ನಾನು 185 ಹೇಳಿಲ್ಲ ನಿಮ್ಗೆ. ಅಲ್ಲ ಬಂದ್ರೆ ತಗೊಂಡು ಹೋಗ್ಬೇಕು ಸರ್. ನಿಮ್ಗೆ 185 ಹೇಳಿಲ್ಲ, ಗಾಡಿ ತುಂಬಾ ಚೆನ್ನಾಗಿ ಆಸ್ ಇಟ್ ಈಸ್ 1,65,000 ಕೊಡ್ಬಿಡೋಣ. 1,65,000. ಹಾಗೆ ಈ ಗಾಡಿ ತಗೊಳ್ಳೋಣ ಬನ್ನಿ ಸರ್. ಸರ್ 2015 ಮಾಡಲು ಮ್ಯಾನ್ಯುವಲ್ VXi, ಅದು ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,55,000 ಕೊಟ್ಬಿಡೋಣ ಸರ್. 3,55,000 ಸಿಂಗಲ್ ಓನರ್, ಸೆಕೆಂಡ್ ಓನರ್ ವಿತ್ ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಸರ್. ಸಿವಿಲ್ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಸ್ಯಾಂಟ್ರೋ ಇರೋದು ಸರ್. 2006 ಮಾಡಲು ಎಕ್ಸೋ ಸರ್. ಇದು ಟಾಪ್ ಅಂಡ್ ಮಾಡಲು ಗಾಡಿ ಒರಿಜಿನಾಲಿಟಿ ಇದೆ, ಸಣ್ಣ ಪುಟ್ಟ ಡೆಂಟ್ ಇದೆ, ಏನು ಮಾಡಿಲ್ಲ. ಶೋರೂಮ್ ಪೈಂಟ್ ನಲ್ಲಿ ಇದೆ, ಶೋರೂಮ್ ಟೆಸ್ಟ್ ನಲ್ಲಿ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಆಸ್ ಇಟ್ ಈಸ್ 1,65,000 ಕೊಟ್ಬಿಡೋಣ ಸರ್. 1,65,000. ಹೌದೌದು. ಯಾವ ಸೆಂಟ್ರ್ ತಗೊಳ್ತೀರಾ? 1,65,000. ಇಲ್ಲ ಇದೆಲ್ಲ ನಿಮ್ಗೆ 1,45 ಇದೆ, 1,35 ಇದೆ. ಇದು ಟಾಪ್ ಅಂಡ್ ಮಾಡಲ್ ಸರ್. ಇದು 4 ಪೌಂಡ್ AC ಪೋಸ್ಟರ್, ಬ್ಯಾಕ್ ವೈಫರ್, ಡಿಫಾಗ್ ಇದೆಲ್ಲ ಬರುತ್ತೆ. ಓಡಿರೋದು ಓಡಿದೆ ಸರ್. ಇದು ಒಂದು 73 ಚೇಂಜ್ ಓಡಿರ್ಬೇಕು ಸರ್. ಇದು ಓಕೆ. ಪುಟಾನಿ ಗಾಡಿಗೆ ಒಂದು ಚೆಕ್ ಪ್ರೈಸ್ ಹೇಳಿ. 1,00,000 ಕೊಟ್ಬಿಟ್ಟು ತಗೊಂಡೋಗಿ ಸರ್. ಎಲೆಕ್ಟ್ರಿಕ್ ಗಾಡಿ 1,00,000. ಹೋಗಿ ಸರ್, ನೆಗೋಷಿಯಬಲ್ ಮಾಡಿ. ಲಾಸ್ಟ್ ಟೈಮ್ 1,00,000 ಹೇಳಿದ್ರಿ ನೀವು. 1,00,000 ಹೇಳಿದ್ರಿ ಲಾಸ್ಟ್ ಟೈಮ್. ಸರ್ ಜಾಸ್ತಿ ಹೇಳಕ್ ಆಗುತ್ತಾ ಸರ್? ನೀವೇ ಹೇಳ್ತೀರಾ ಫೈನಲ್ ಟು ಫೈನಲ್ ಹೇಳಿ ಅಂತ. 95,000. 98 ಮಾಡ್ಬಿಡಿ ಸರ್. ಹೋಗಿ 98 ಮಾಡ್ಬಿಡಿ ಸರ್. ಬ್ಯಾಟ್ರಿ ಚೆನ್ನಾಗಿದೆಯಾ? ಇಲ್ಲ, ಬ್ಯಾಟ್ರಿದು ಒಂದು ಚೆಕ್ ಮಾಡ್ಕೋಬೇಕು ಸರ್. ಯಾಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ನಮ್ಮ ಹತ್ರ ಯಾವ್ದಿಲ್ಲ, ಬರೀ ಇರೋದೇ 2. ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ. ಇನ್ನ ಬೇರೆ ಪೆಟ್ರೋಲ್ ಡೀಸೆಲ್ ಗಾಡಿ ಹೇಳ್ತೀವಿ. ಆಮೇಲೆ ಇನ್ನೊಂದು ನೋಡಿ ಸರ್, ಕಿಟ್ ಇದೆ ಹೇಳಿ.
2016 ಮಾಡಲು, ಗಾಡಿ ಒರಿಜಿನಾಲಿಟಿ ಇದೆ, ಓಕೆ AC ಪೋಸ್ಟರಿಂಗ್ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಸ್ ಇಟ್ ಈಸ್ 2,35,000 ಕೊಡ್ಬೇಡ ಸರ್. 2,35,000 ಫೈನಾನ್ಸ್ ಕೂಡ ಮಾಡ್ಕೊಡ್ತೀನಿ ಸರ್. ಓಡಿರೋದು ಎಷ್ಟಾಗಿರುತ್ತೆ? ಇದು ನೋಡಿ ಸರ್ 68 ಚೇಂಜ್ ನೋಡಿದೆ ಸರ್. ಇದು 68,000 ಪ್ರೈಸ್ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಇನ್ನೊಂದು ವ್ಯಾನ್ ಇದೆ ನೋಡಿ ಸರ್, ಬಹಳ ಜನ ಕೇಳ್ತಾ ಇರ್ತಾರೆ ಸರ್ ನಮ್ಗೆ ಗೂಡ್ಸ್ ಗಾಡಿ ಬೇಕು, ನಿಮ್ಗೆ ಕ್ಯಾಂಟೀನ್ಗೆ, ಇಲ್ಲಿ ಕೊರಿಯರ್ಗೆ, ಮೆಡಿಕಲ್ಗೆ ಎಲ್ಲರಿಗೂ ಅಂತ. ಇದು ಬಂದ್ಬಿಟ್ಟು 1,15,000 ಕೊಟ್ರೆ ನಿಮ್ಗೆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ ಸರ್. ಎಲ್ಲ FC ಎಲ್ಲ ಮಾಡ್ಕೊಡ್ತೀವಿ. 12 ಮಾಡಲು ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಒರಿಜಿನಲ್ ಗಾಡಿ 15,000 1,15,000 ವಿತ್ ಡಾಕ್ಯುಮೆಂಟ್ ರನ್ನಿಂಗ್ ಮಾಡ್ಕೊಡ್ತೀವಿ. ನನ್ನ ಪ್ರಕಾರ ಇದು ಫುಡ್ ಏನ್ ಬರ್ತಾರ ರೋಡ್ ಸೈಡ್ ಎಲ್ಲರಿಗೂ ಯೂಸ್ ಮಾಡ್ಬೋದು ಸರ್. ಅದು ಮೆಡಿಕಲ್ಗಾಗ್ಲಿ, ಕೊರಿಯರ್ಗಾಗ್ಲಿ, ಕ್ಯಾಂಟೀನ್ಗೆ ಬಹಳ ಅದು ಒಂಥರ ಬಡವ ಬಾದಾಮಿ ತರ, ಅದು ಎಲ್ಲರಿಗೂ ಯೂಸ್ ಆಗುತ್ತೆ ಸರ್. ಆತರ 1,15,000 ಡಾಕ್ಯುಮೆಂಟ್ ರನ್ನಿಂಗ್ ಮಾಡ್ಕೊಡ್ತಾರೆ. ಹಾಗೆ ನೆಕ್ಸ್ಟ್ ಇರೋದು ಸರ್ ಆಲ್ಟೋ 2012 ಮಾಡಲು, ಬರ 52,000 ಓಡಿದೆ. LXi ಸಿಂಗಲ್ ಅನ್ನೋದು ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,25,000 ಕೊಟ್ಬಿಟ್ಟೆ ಸರ್. 2,25,000 ಹೇಳ್ತಿದ್ದಾರೆ. LXi ಅಲ್ವಾ ಸರ್ ಇದು? LXi ಬರೋದೇ LXi ಸರ್. ಅದು ಓಡಿರೋದು 53,000 ಓಡಿದೆ ಸರ್. ಓಕೆ ನೆಕ್ಸ್ಟ್ ಸರ್ 2011 ಮಾಡಲು, ಇದು A ಸ್ಟಾರ್ VXi. ಇದು ಕೂಡ AC ಪೋಸ್ಟರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಬ್ರಾಡ್ ಟೈರ್ ಬೇರೆ ಹಾಕ್ಸಿದ್ದಾರೆ. ಓಕೆ ಓಡಿರೋದು ಸರ್ ಇದು? ಇದು ಓಡಿದೆ ಸರ್ ಒಂದು 76 ಚೇಂಜ್ ಓಡಿದೆ ಸರ್ ಹೆಚ್ಚು ಕಡಿಮೆ. ಪ್ರೈಸಿಂಗ್ ಏನ್ ಹೇಳ್ತೀವಿ ಸರ್? ಇದು ಬಂದ್ಬಿಟ್ಟು ಆಸ್ ಇಟ್ ಈಸ್ 1,90,000 ಕೊಟ್ಬಿಡೋಣ ಸರ್. 1,90,000. ಹೌದು. ಹಾಗೆ ಮತ್ತೊಂದು ಪ್ರೊಫೆಷನಲ್ ಲುಕ್ ಅಲ್ಲಿ ಚಿಕ್ಕ ಗಾಡಿ ಸರ್ 2009 ಮಾಡಲು, LXi ಓಕೆ AC ಪೋಸ್ಟರಿಂಗ್, ಗಾಡಿ ಒರಿಜಿನಾಲಿಟಿ ಇದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ರನ್ನಿಂಗ್ ಇನ್ನಿಗೆಲ್ಲ ತುಂಬಾ ಚೆನ್ನಾಗಿದೆ. ಆಸ್ ಇಟ್ ಈಸ್ 1,45,000 ಕೊಟ್ಬಿಡೋಣ ಸರ್. 1,45,000 1,45,000 ಅಂತ. ಹೌದು. ಹಾಗೆ ನೆಕ್ಸ್ಟ್ ಇರೋದು ಹೋಂಡಾ ಸರ್ 2006 ಮಾಡಲು, ಇದು ಬಂದ್ಬಿಟ್ಟು ಟಾಪ್ ಅಂಡ್ ಮಾಡಲು, ಸಿವಿಕ್ ಆಟೋಮೆಟಿಕ್, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS, ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ, ಲಾಯರ್ ಗಾಡಿ ನೀಟಾಗಿದೆ. ಇದು ಬಂದ್ಬಿಟ್ಟು ಸರ್ ಆಸ್ ಇಟ್ ಈಸ್ 2,60,000 ಕೊಟ್ಬಿಡೋಣ ಸರ್. 2,60,000 ಫುಲ್ ಟಾಪ್ ಅಂಡ್ ಮಾಡಲ್ ಸಿವಿಕ್ ಆಟೋಮೆಟಿಕ್ ಸರ್. ಗಾಡಿ ನೋಡಬಹುದು, ಸಖತ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ₹1 ಖರ್ಚು ಮಾಡಂಗಿಲ್ಲ. 2,65,000 ಬೆಸ್ಟ್ ಪ್ರೈಸ್ ವಿತ್ ಡಾಕ್ಟರ್ ಯೂಸ್ಡ್ ಗಾಡಿ ಆಗಿರುತ್ತೆ. ಮ್ಯಾಗ್ವಿಲ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಎಲ್ಲ ಗಾಡಿ ತಗೊಂಡ್ರೆ ಖರ್ಚಿಲ್ಲ ಅಂತ ಏನಿಲ್ಲ. ಹಾಗೆ ನೆಕ್ಸ್ಟ್ ಫೋರ್ಡ್ ಈಕೋ ಸ್ಪೋರ್ಟ್ 2014-15 ಡೀಸೆಲ್ ಗಾಡಿ, AC ಪೋಸ್ಟರಿಂಗ್, ಪೌಂಡು, ಒಳ್ಳೆ ಇಂಟೀರಿಯರ್, ಮ್ಯಾಗ್ವಿಲ್ ಎಲ್ಲ ಇದೆ. ಇದು ಬಂದ್ಬಿಟ್ಟು ಸರ್ 4,85,000 ಕೊಡ್ಬಿಡೋಣ ಸರ್. 4,85,000 ಟೈಟಾನಿಯಂ ಸರ್ ಇದು? ಇಲ್ಲ ಮಿಡಲ್ ಮಾಡಲು. ಓಕೆ ಪೆಟ್ರೋಲ್ ಡೀಸೆಲ್? ಡೀಸೆಲ್ ಸರ್. ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಪ್ರೈಸ್ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಗಾಡಿ ಎಸ್ಪ್ರೆಸ್ ಆಟೋಮೆಟಿಕ್. ಇದು ಕೂಡ AC ಪೋಸ್ಟರಿಂಗ್, ಪೌಂಡು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಸರ್. ಇದು ಬಂದ್ಬಿಟ್ಟು ಸರ್ 3,75,000 ಕೊಟ್ಬಿಡೋಣ ಸರ್. 3,75,000 ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಓಡಿರೋದು 68,000 ಚೇಂಜ್ ಓಡಿದೆ ಸರ್. 68,000. ಹಾಗೆ ನೆಕ್ಸ್ಟ್ ಕ್ವಿಡ್ ಇರೋದು ಸರ್ 2017 ಮಾಡಲು, ಇದು ಕ್ಲೆಂಬರ್, AC ಪೋಸ್ಟರಿಂಗ್, ಪೌಂಡು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಇದು ಓಡಿದೆ ಒಂದು 88 ಚೇಂಜ್ ಓಡಿದೆ. ಇದು ಬಂದ್ಬಿಟ್ಟು ಸರ್ 2,95,000 ಕೊಟ್ಬಿಡೋಣ. 2,95,000 ಓನರ್ ಸಿಂಗಲ್? ಹೌದು, ಸಿಂಗಲ್ ಸೆಕೆಂಡ್ ಇದೆ ಸರ್. ಸೆಕೆಂಡ್ ಓನರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಫೋರ್ಡ್ ಫಿಯೆಸ್ಟಾ ಇರೋದು ಸರ್ 2012 ಮಾಡಲು. ಓಕೆ ಟೈರ್ ಕಂಡೀಷನ್ ಡೀಸೆಲ್. ಆಫ್ಟರ್ ಇವಾಗ ಟೈರ್ ಹಾಕ್ಸಿದ್ರೆ ಹೊಸದಲ್ವಾ ಸರ್? ಒಳ್ಳೆ ಟೈರು, ಒಳ್ಳೆ ಮ್ಯಾಗಿಲ್, ಆಮೇಲೆ ಒಳ್ಳೆ ಸೀಟ್ ಕವರ್, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ನೋಡಿ. ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್, ಬ್ಯಾಟ್ರಿ ಹೊಸ ಬ್ಯಾಟ್ರಿ ಹಾಕ್ಸಿದ್ದಾರೆ. ಗಾಡಿನಲ್ಲಿ ನಿಮ್ಗೆ ₹1 ಖರ್ಚು ಮಾಡಂಗಿಲ್ಲ. ಗಾಡಿ ಟೇಸ್ಟ್ ನಲ್ಲಿ ಇದೆ. ಇದು ಬಂದ್ಬಿಡಿ ಸರ್ 2,45,000 ಕೊಟ್ಬಿಡೋಣ ಸರ್. 2,45,000 ಫೈನಲ್ ಮಾಡ್ಬಿಡಿ ಸರ್. ಓಕೆ 2,45,000 ನಿಮ್ಗೆ ಅಡಿಷನಲ್ ಇವಾಗ ಹಾಕ್ಸಿರೋದು ಟೈರ್ ಬಂದಿದೆ. ಇಂಟೀರಿಯರ್ ಮಾತ್ರ ಟೈರು, ಮ್ಯಾಗ್ವಿಲ್, ಒಳ್ಳೆ ಸೀಟ್ ಕವರ್ ಇದೆ, ಹೊಸ ಬ್ಯಾಟ್ರಿ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಒರಿಜಿನಲ್ ಗಾಡಿ. ಹಾಗೆ ನೆಕ್ಸ್ಟ್ i20 ಇರೋದು ಸರ್ 2016 ಮಾಡಲು, ಆಸ್ಟಾ ಟಾಪ್ ಅಂಡ್ ಮಾಡಲು, ಪುಷ್ ಬಟನ್ ಸ್ಟಾರ್ಟ್. ಇದು 86 ಚೇಂಜ್ ಓಡಿದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಮಾಡ್ಬಿಡಿ ಸರ್ 5,75,000 ಕೊಟ್ಬಿಡೋಣ ಸರ್. ಫೈನಾನ್ಸ್ ಆಗುತ್ತೆ ಅದಕ್ಕೆ? ಹೌದು, ಮಾಡಿಸ್ಕೊಡ್ತೀವಿ. 5,85,000 ಆಗುತ್ತೆ. ಫುಲ್ ಇಲ್ಲ ಫೈನಾನ್ಸ್ ಆಗುತ್ತೆ ಸರ್? ಹಿಂಗೆ ಫುಲ್ 5,80,000 ಇಲ್ಲ, ಒಂದು 85% ಆಗ್ಬೋದು. ಬಟ್ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದೌದು. ಓಕೆ ನಿಮ್ ಕಡೆಯಿಂದ ಬಂದ್ರೆ 5,75,000 ಕೊಟ್ಬಿಡೋಣ ಸರ್. 5,75,000 ಕೊಡೋಣ ಸರ್. ನೆಕ್ಸ್ಟ್ ಕ್ವಿಡ್ ಇರೋದು ಸರ್ 2017 ಕ್ಲೇಂಬರ್, ಸಿಂಗಲ್ ಏರ್ ಬ್ಯಾಗು, AC ಪೋಸ್ಟರಿಂಗ್, ಪವರ್ ವಿಂಡೋ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಒಂದು ಡೆಂಟು ಕ್ರಾಚಸ್ ಎಲ್ಲ. 3,25,000 ಕೊಟ್ಬಿಡಿ ಸರ್ ಫೈನಲ್. 3,25,000. ಹೌದೌದು. 17 ಮಾಡಲ್ ಗಾಡಿ ತುಂಬಾ ಟೇಸ್ಟ್ ನಲ್ಲಿ ಇದೆ, ವಿತ್ ಮ್ಯಾಗ್ವಿಲ್ ಕೂಡ ಇದೆ ಸರ್. ಇದು
ಒಳ್ಳೆ ಇಂಟೀರಿಯರ್ ಇದೆ, ಮ್ಯಾಗ್ವಿಲ್ ಇದೆ. ಓಕೆ, ಆಟೋಮೆಟಿಕ್ ಗಾಡಿ ಆಗಿರುತ್ತೆ. ಹೌದೌದು. ಸೊ ನೋಡಿ ಇಂಟೀರಿಯರ್ ನೋಡಿ, ಚೆಕ್ ಮಾಡಿ. ಇಂಟೀರಿಯರ್ ತೋರಿಸಿದ್ರೆ ನಿಮಗೆ ಯಾವ ತರ ಬರೋದು ಅಂತ. ಓಪನ್ ಮಾಡಿ. ಇಲ್ಲೇ ತಗೊಳ್ತೇನೆ. ನೋಡಿ ಇಂಟೀರಿಯರ್ ನೋಡ್ಬೋದು, ಆಟೋಮೆಟಿಕ್ ವೇರಿಯಂಟು ಅಂಡ್ ಇಂಟೀರಿಯರ್ ಕತ್ಲಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಂದ್ ಗಾಡಿ ನೋಡಿ ನೀವು. ನೆಕ್ಸ್ಟ್ ಗಾಡಿ ಸರ್ 2010 ಮಾಡಲು, ಪೆಟ್ರೋಲ್ ವಿತ್ ಗ್ಯಾಸ್. ಓಕೆ, 2010 i10 ಗ್ಯಾಸು ಪೆಟ್ರೋಲ್ ಎರಡೂ ಇದೆ. ಗಾಡಿ ಒರಿಜಿನಾಲಿಟಿ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 2,65,000 ಕೊಟ್ಬಿಡಿ ಸರ್. 2,65,000. ಹೌದು, ಇನ್ನೊಂದು ಗಾಡಿ 2,65,000, 2,65,000. ಹಾಗೆ ನೆಕ್ಸ್ಟ್ ಗಾಡಿ 2014 ಮಾಡಲು, ಸಿಂಗಲ್ ಅನ್ನೋದು ಸೆಲೆರಿಯೋ ಗಾಡಿ. ಇದು ತುಂಬಾ ನೀಟ್ ಆಗಿದೆ. 3,45,000 ಕೊಟ್ಬಿಡಿ ಸರ್. 3,45,000. ಆಟೋಮೆಟಿಕ್ ಮ್ಯಾನ್ಯುವಲ್ ಸರ್. ಓಕೆ, VXI LXI ವೇರಿಯಂಟ್. ಓಡಿರೋದು ಸರ್ ಇದು? ಓಡಿದೆ ಸರ್, ಒಂದು 83 ಚೇಂಜ್ ಓಡಿದೆ ಸರ್. ಹಾಗೆ ನೆಕ್ಸ್ಟ್ ಮತ್ತೊಂದು ಗಾಡಿ ಇರೋದು ಸರ್ 2009 ಮಾಡಲು i20 ಮ್ಯಾಗ್ನಾ ಪೆಟ್ರೋಲ್ ಗಾಡಿ ಒರಿಜಿನಾಲಿಟಿ ಇದೆ. ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನ್ ಮಾಡಿಲ್ಲ. ಆಸ್ ಇಟ್ ಈಸ್ 195 ಕೊಟ್ಬಿಡೋಣ ಸರ್. 1,95,000. ಹೌದು ಸರ್. ಮ್ಯಾಗ್ನಾ ಗಾಡಿ ಸಿಗ್ತಿರೋದು. ಓಡಿರೋ ಸರ್ ಇದು? ಓಡಿದೆ, ಒಂದು 88 ಚೇಂಜ್ ಓಡಿದೆ ಸರ್. ಓಕೆ, ಹಾಗೆ ನೆಕ್ಸ್ಟ್ 2012 ಮಾಡಲು i10. ಇದು ಕೂಡ ಗಾಡಿ ಚೆನ್ನಾಗಿದೆ, ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ, ಏನು ಮಾಡಿಸಿಲ್ಲ, ಒರಿಜಿನಾಲಿಟಿ ಇದೆ. 2,65,000 ಕೊಟ್ಬಿಡೋಣ. 2,65,000. ಹೌದೌದು. ಹಾಗೆ ಸೆಲೆರಿ ಇರೋದು ಸರ್ 2015 ಮಾಡಲು ಆಟೋಮೆಟಿಕ್. ಅದು ಬಂಪರ್ ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಆಸ್ ಇಟ್ ಈಸ್ 3 ಲಕ್ಷ ಕೊಟ್ಬಿಡೋಣ ಸರ್. ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ VXI ಅಲ್ವಾ? VXI 3 ಲಕ್ಷ ಕೊಡ್ತೀರಾ? 3 ಲಕ್ಷಕ್ಕೆ ಗಾಡಿ ಕೊಡ್ಬಿಡಿ. ನೆಕ್ಸ್ಟ್ ರೆಡ್ ಇರೋದು 2013 ಮಾಡಲು VDI ಸರ್. ಇದು ಬಂದ್ಬಿಟ್ಟು 2,65,000 ಕೊಟ್ಬಿಡೋಣ ಸರ್. 65,000 ಡೀಸೆಲ್ ವೇರಿಯಂಟ್ ಸಿಗ್ತದೆ. ಇಟಿಯೋಸ್ ಒಂದಿರೋದು ಸರ್ 2011 ಮಾಡಲು, ಪೆಟ್ರೋಲ್ ಆಲ್ಟಿಸ್ ಟಾಪ್ ಅಂಡ್ ಮಾಡಲು, 2,45,000 ಕೊಡೋಣ ಸರ್. ಕೊರೋಲಾ ಆಲ್ಟಿಸ್ ಪೆಟ್ರೋಲ್ ಟಾಪ್ ಅಂಡ್ ಮಾಡಲು 2,45,000 ಕೊಟ್ಬಿಡೋಣ. 45,000. ಹಾಗೆ ನೆಕ್ಸ್ಟ್ 2007 ಮಾಡಲು, ಡೀಸೆಲ್ ಗಾಡಿದು. AC ಪವರ್ ಸ್ಟೀರಿಂಗ್ ಇದೆ, ಮ್ಯಾಗ್ವಿಲ್ ಇದೆ, ಗಾಡಿ ಚೆನ್ನಾಗಿದೆ. ಆ ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನು ಮಾಡಿಸಿಲ್ಲ, ಒರಿಜಿನಲ್ ಗಾಡಿ. 2,25,000 ಕೊಟ್ಬಿಡಿ ಸರ್. 2,25,000. ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಪೆಟ್ರೋಲ್ ಡೀಸೆಲ್ ಸರ್. ಇದು ಓಡಿರೋದು ಓಡಿದೆ, ಒಂದು 95 ಚೇಂಜ್ ಓಡಿದೆ ಸರ್. ಹಾಗೆ ನೆಕ್ಸ್ಟ್ ಮತ್ತೊಂದು ರೆಡ್ 2010 ಮಾಡಲು, ಸಿಂಗಲ್ 9 ಮಾಡಲು, ಸಿಂಗಲ್ ಅನ್ನೋದು 59,000 ಓಡಿದೆ. 2,40,000 ಕೊಟ್ಬಿಡಿ ಸರ್ ಫೈನಲ್. 2,40,000. 9 ಸಿಂಗಲ್ ಓನರ್, 59,000 ಹೊಡಿದೆ ಸರ್. ರೆಕಾರ್ಡೆಡ್ ಸರ್ವಿಸ್. ಯಾವ ವೇರಿಯಂಟ್ ಸರ್? VXI ವೇರಿಯಂಟ್. ಹಾಗೆ ನೆಕ್ಸ್ಟ್ ಸರ್ 15 ಮಾಡಲು ಗಾಡಿ. ಇದು ಸಿಯಾಜು ಟಾಪ್ ಅಂಡ್ ಮಾಡಲು, ಗಾಡಿ ಚೆನ್ನಾಗಿದೆ. 4,25,000 ಕೊಟ್ಬಿಡಿ ಸರ್. ಓಡಿರೋದು ಓಡಿದೆ ಸರ್. ಇದು 76 ಚೇಂಜ್ ಓಡಿದೆ ಸರ್. ಸಿಂಗಲ್ ಓನರ್ ಸರ್? ಥರ್ಡ್ ಓನರ್. 4,70,000. ನೆಕ್ಸ್ಟ್ ಗಾಡಿ ಸರ್ ಇದು ಬಂದ್ಬಿಟ್ಟು 10 ಮಾಡಲು, K10 1,55,000 ಕೊಟ್ಬಿಡಿ ಸರ್ ಫೈನಲ್. 1,55,000 ಮಾಡ್ಬಿಡಿ ಸರ್. ಓನರ್ ಥರ್ಡ್ ಓನರ್. 800 ನೋಡಿ ಸರ್, 85,000 ಕೊಟ್ಬಿಡೋಣ. AC 2004 ಮಾಡಲು. ಒಂದು ಫೈನಲ್ ಮಾಡಿ ಇದಕ್ಕೆ ಒಂದು 82 ಮಾಡಿ ಸರ್ ಫೈನಲ್. 80,000 ಮಾಡಿ. ಫೈನಲ್ ಮಾಡ್ಬಿಡಿ. 80,000 ಮಾಡಿ ಸಿಗ್ತಿರೋದು. ಹೌದೌದು. AC ಒಂದ್ ಸಿಗುತ್ತೆ ಅಷ್ಟೇ. AC ಮತ್ತೇನು ಸಿಗೋದಿಲ್ಲ ಅದಕ್ಕೆ. ಓಡಿರೋದು ಅದೇನ್ ಸರ್, ಅದು ಒಂದು 1 ಲಕ್ಷ ಚೇಂಜ್ ಓಡಿರ್ಬೇಕು. ನೆಕ್ಸ್ಟ್ ಹೋಂಡಾ. ಇದು ಸ್ಕ್ರಾಪ್ ಗಾಡಿ ಸರ್. 75,000. 75,000ಕ್ಕೆ ಸ್ಕ್ರಾಪ್ ಗಾಡಿ. 75,000ಗೆ ನಿಮ್ಗೆ ಇನ್ನ ತುಂಬಾ ವೆಹಿಕಲ್ಸ್ ಇದೆ. ಬನ್ನಿ ನೋಡಿ ಗಾಡಿ, ನೀವು ಚೆಕ್ ಮಾಡಿ, ನಿಮ್ಮ ಮೆಕ್ಯಾನಿಕ್ ತೋರಿಸಿ, ನಿಮ್ ಸಮಾಧಾನ ಆದ್ರೆ ಕೂತ್ಕೊಂಡು ರೇಟ್ ಮಾತಾಡ್ಬಿಟ್ಟು ಕ್ಲೋಸ್ ಮಾಡೋಣ. ಶೋರ್ ಸರ್. ಓಕೆ, ಡನ್.